ದೇವಾಲಯದಲ್ಲಿ ಬೇಕಾ ವಸ್ತ್ರ ಸಂಹಿತೆ ಎನ್ನುವಂತಹ ಚರ್ಚೆ ಶುರುವಾಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆಯಿಂದಾಗಿ ಈಗ ಪ್ರಮುಖವಾಗಿ ಹರೀಶ್ ಕಶ್ಯಪ್ರೆ ಈಗಿರುವಂತಹ ಪ್ರಶ್ನೆ ಒಂದು ಕಡ್ಡಾಯ ಬೇಡ ಅನ್ನೋದ್ರ ಬಗ್ಗೆ ಬಹಳಷ್ಟು ದೊಡ್ಡ ಆಕ್ಷೇಪಗಳು ವ್ಯಕ್ತ ಆಗ್ತದೆ. ಕಡ್ಡಾಯ ಅನ್ನೋದು ಬೇಡ, ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಆಲ್ಟರ್ನೇಟಿವ್ ಏನ್ ಹಾಕಿದ್ರೆ ನೀವಂದ್ರಿ ಕೆಲವರು ಅವರು ಪಾಲನೆ ಮಾಡ್ತಾರೆ, ಇನ್ನು ಕೆಲವರು ಅಂದ್ರೆ ಬರುವಂತವರಿಗೆ ಮುಜುಗರ ಆಗುತ್ತೆ, ಹಾಗಾಗಿ ಅದಕ್ಕೊಂದು ಏನಾದ್ರು ಆಗ್ಬೇಕು ಅನ್ನುವಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಆಲ್ಟರ್ನೇಟಿವ್ ಏನು? ದೇರ್ ಈಸ್ ನೋ ಆಲ್ಟರ್ನೇಟಿವ್. ಯು ಹ್ಯಾವ್ ಟು ಹ್ಯಾವ್ ಎ ಕಾಮನ್ ಸೆನ್ಸ್. ಫಸ್ಟ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಮಧ್ಯದಲ್ಲಿ ನನಗೆ ದೇವಸ್ಥಾನ ಸಿಕ್ತು ಅಂತಂದ್ರೆ ಹೊರಗಡೆಯಿಂದ ನಮಸ್ಕಾರ ಮಾಡಿ ನಿಮಗೆ ಸರಿಯಾಗಿರೋ ಬಟ್ಟೆ ಹಾಕೊಂಡಿಲ್ಲ ಅಂತಂತಂದ್ರೆ ನೀವು ಹೋಗಿ ಇನ್ನೊಂದ್ಸತಿ ಬಟ್ಟೆ ಹಾಕೊಂಡು ಬನ್ನಿ. ಸೊ ಇದು ಪ್ರಾಕ್ಟೀಸ್ ಇಂದ ಬರಬೇಕಾಗಿರೋ ವಿಷಯವೇ ಹೊರತುವೆ ಸಣ್ಣ ಪುಟ್ಟ ಗುಡಿಗಳಿಗೆ ಪ್ಲಾನ್ ಮಾಡಿ ಹೋಗುವ ಒಂದು ಸಂದರ್ಭ ಬೇರೆ ಇರುತ್ತೆ. ನಾವು ಹಿಂಗೆ ಹೋಗ್ತಾ ಇದ್ದೀವಿ, ಸಡನ್ ಆಗಿ ಸಿಕ್ತು ದೇವಸ್ಥಾನಕ್ಕೆ ಹೋದ್ವಿ ಅಂತನ್ನುವ ಸಂದರ್ಭ ಬೇರೆ. ಆದ್ರೆ ಎಲ್ಲ ಸಂದರ್ಭದಲ್ಲೂ ದೇವಸ್ಥಾನನೇ ಆಗಿರುತ್ತಲ್ವಾ. ನಾನು ಅರ್ಧಂಬರ್ಧ ಏನೋ ಹರಿದೋಗಿರೋ ಜೀನ್ಸ್ ಹಾಕೊಂಡು ಏನೋ ಕೈ ತೊಳೆದಿರಲ್ಲ ಕಾಲ್ ತೊಳೆದಿರಲ್ಲ ಅಂತಂತ ಹೋಗಿ ಮಾಡೋದು. ಈಗ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದರ ಮಾಡ್ತಾರಪ್ಪ, ನಾಳೆ ಜೀನ್ಸ್ ಹಾಕ್ಬೇಡಿ ಅಂತಾರೆ, ನಾಳೆ ಪ್ಯಾಂಟ್ ಹಾಕ್ಬೇಡಿ ಅಂತಾರೆ, ಅಥವಾ ಹೆಂಗಸರಿಗೆ ಇಲ್ಲ ಇಲ್ಲ ಅದಕ್ಕೆ ಸಾಮರಸ್ಯಕ್ಕಿಂತ ಹೆಚ್ಚಾಗಿ ಗದ್ದಲಕ್ಕೆ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಗದ್ದಲಕ್ಕೆ ಕಾರಣ ಆಗೋದಿಲ್ಲ. ಯಾಕಂತಂದ್ರೆ ನಾನು ಮುಂಚೆನೆ ಹೇಳಿದ್ದೀನಿ, ನಮ್ಗೆಲ್ರಿಗೂ ಬೈ ಲಾರ್ಜ್ ಬೈ ಜೆನೆಟಿಕಲಿ ನಮ್ಗೆ ಗೊತ್ತು ಈ ದೇವಸ್ಥಾನಕ್ಕೆ ಹೋಗೋದು ಮೈ ತುಂಬಾ ನೀಟಾಗಿರೋ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತಂತ. ಅದನ್ನು ಈ ರೀತಿ ಸಾರ್ವಜನಿಕವಾಗಿ ಹಾಕೊಂಡು ಭಕ್ತಿಮ ಇದ್ರೆ ಸಾಕು, ಈ ಯಾವ ಬೇಕಾರ ಬಟ್ಟೆ ಹಾಕೊಂಡು ಹೋಗಿ ನಮ್ಗೆ ಅದ್ರದ್ದಿಲ್ಲ ಇಲ್ಲ ಬಟ್ಟೆ ಬಿಚ್ಚು ಹೋಗ್ಲಿ ಹೇಳಿದಾನ ದೇವರು, ಇದು ಇರ್ಕ್ ಮಾಡುತ್ತೆ ಹೊರತುವೆ ಈ ತರದ ವಿಷಯಗಳು ಹೇಳಿಕೆಗಳು ಅಲ್ಲಿ ತೊಡಕನ್ನು ಮೂಡ್ತಾರೆ. ಈಗ ನಾನು ಈ ದೇಶದ ಪ್ರಜೆ, ನನ್ನ ದೇವ್ರು ನೋಡೋದಕ್ಕೆ ಯಾರ ಅಪ್ಪಣೆ ಬೇಕಿಲ್ಲ. ನನ್ನ ದೇವ್ರು ನಾನು ಯಾವ ಬೇಕಾದ್ರೂ ನೋಡ್ಕೋಬಹುದು. ಅದಕ್ಕೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನಮಗೊಂದು ಮನಸ್ಸು ಶ್ರದ್ಧಾಪೂರ್ವಕವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ನಾನು ಬಟ್ಟೆ ಹೇಗ್ ಬೇಕಂದ್ರೆ ಹಾಕೊಳ್ಳಲ್ಲ. ಒಂದು ಪ್ಯಾಂಟ್ ಶರ್ಟ್, ಒಂದು ಕುರ್ತಾ ಪೈಜಾಮು ಅಥವಾ ಒಂದು ಬಿಳಿ ಪಂಚೆ ಏನ್ ಹಾಕೊಂಡು ಹೋಗ್ಬೋದು. ಅಕಸ್ಮಾತ್ ಪಾಲನೆ ಮಾಡಿಲ್ಲ ಪಾಪ, ಕೆಲವ್ರು ಗೊತ್ತಿರೋ ಪರಕೀರ್ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಪಾಪ. ನೀವೇ ದೇವಸ್ಥಾನ ಪ್ರೈವೇಟ್ ಮಾಡಿ ಕಳಿಸಿ ಅವ್ರು ಕಳ್ಸ್ಕೊಡಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ ದೇವ್ರು ಈ ತರ ಪಂಚ ಹಾಕೊಂಡ್ರೆ ನೀವು ಹೋಗ್ಬೇಕು, ಒಳಗಡೆ ಹೋಗ್ಬೇಕು, ಅಥವಾ ಇಲ್ಲಾಂದ್ರೆ ನಿಮ್ಗೆ ಬಿಡೋದಿಲ್ಲ ಅನ್ನೋದು ಇದನ್ನ ಅಪರಾಧ, ಇದು ಒಪ್ಪೋದಿಲ್ಲ. ಕಡ್ಡಾಯ ಅನ್ನೋದು ಅಪ್ರಸ್ತುತ. ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗುವಾಗ ಹೇಗ್ ಹೋಗ್ಬೇಕು ಅನ್ನೋದು ಜನಕ್ಕೆ ಅರಿವಿರುತ್ತದೆ. ಅದನ್ನ ನೀವು ಹೇರಿಕೆ ಮಾಡೋದ್ರ ಮೂಲಕ ನಾನು ಈ ತರ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ಹೇಳೋ ಅಂತದ್ದು ತಪ್ಪು ಅಂತ ಹೇಳ್ತೀನಿ. ಫೈನಲ್ ಆಗಿ ಏನು ಅಂತ ನನ್ಗೆ ಯಾವುದೋ ಒಂದು ಕಾನ್ಸ್ಪಿರಸಿ ಕಾಣ್ತಾ ಇದೆ. ಏನು ಕರಾವಳಿ ಭಾಗದಲ್ಲಿ ಗಲಾಟೆಗಳು ನಡೆಯುತ್ತಲ್ಲ, ಆ ರೀತಿ ಒಂದು ಏನು ಹಿಜಾಬು ಮತ್ತೆ ಏನು ಬ್ಯಾನ್ಗಳು ದೇವಸ್ಥಾನಗಳಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಕೆಲವು ಹೋರಾಟಗಳು ನಡೆದು ಚುನಾವಣಾ ಸಂದರ್ಭದಲ್ಲಿ ನಡೆದಂತ ಒಂದು ಕಾನ್ಸ್ಪಿರಸಿ ಕಾಣ್ತಾ ಇದೆ. ಅದರಿಂದ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾದಂತಹ ಜವಾಬ್ದಾರಿ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಮಾಡ್ತೇವೆ. ಬಟ್ ಮ್ಯಾಂಡೇಟರಿ ಯಾರು ಇಂಪೋಸ್ ಮಾಡಬೇಡಿ. ಕಾನೂನಾತ್ಮಕವಾಗಿ ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲ ದೇವಸ್ಥಾನಕ್ಕೂ. ಮಾತ್ರ ಈ ದೇಶದ ಸಂಸ್ಕೃತಿ ಇದೆ, ನಮ್ಮ ಏನು ಈ ದೇಶದ ಸಂಸ್ಕೃತಿನೇ ಸೀರೆ ಇರಬಹುದು ಅಥವಾ ನಮ್ಮ ಸಂಸ್ಕೃತಿ ಮೇಲೆ ನಿಂತಿದೆ. ಹಾಗಾಗಿ ನಾವೆಲ್ಲರೂ ಇದನ್ನ ಪಾಲನೆ ಮಾಡೋದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇದೆ. ಹಾಗಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ, ಮುಂದೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಯವಿಟ್ಟು ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ವಿನಂತಿ ಅಂತ ಅನ್ನೋದು. ನಿಜಕ್ಕೂ ಈ ಒಂದು ಪ್ರಶ್ನೆಗೆ ಎದ್ದೇಳಲೇಬಾರ್ದಿತ್ತು. ಯಾಕಂದ್ರೆ ದೇವಸ್ಥಾನ ಅಂತ ಅನ್ನುವಂಥದ್ದು ಅವರ ವೈಯಕ್ತಿಕ, ಅಲ್ಲಿ ಹೋಗಿ ಅಲ್ಲಿ ನಮಸ್ಕರಿಸಿ ಬರ್ತಾರೋ, ಅದನ್ನ ಆರಾಧಿಸಲಿಕ್ಕೆ ಹೋಗ್ತಾರೋ, ಅದು ಅವರ ವೈಯಕ್ತಿಕವಾದಂಥ ವಿಚಾರ ಆಗಿರುತ್ತೆ. ಆದರೆ ಅಲ್ಲಿ ಹೋಗುವಂತ ನಿಟ್ಟಿನಲ್ಲಿ ಒಂದು ಪಬ್ಲಿಕ್ ಪ್ಲೇಸ್ ಅಂತಂದಾಗ ಎಲ್ಲರಿಗೂ ಗೊತ್ತು ಹೇಗಿರಬೇಕು ಅಂತ. ಒಂದು ಡ್ರೆಸ್ ಕೋಡ್ ಅಂತ ಅನ್ನೋದು ದೇಗುಲಗಳಿಗೂ ಅಪ್ಲೈ ಆಗುವಂತ ಸನ್ನಿವೇಶ ಅವಕಾಶಗಳು ಆಗದೇ ಇರಲಿ ಎನ್ನುವಂತ ಆಶಯದೊಂದಿಗೆ ಈ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.